ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಂತೋಷ, ಧನ್ಯವಾದಗಳು. ಸಿನಿಮಾ ಲೈಫಲ್ಲಿ ಶುರುವಾಗಿದ್ದು 1998ರಲ್ಲಿ ಭಾರವಾಜ್ ಸರ್ಗೆ ಅಸಿಸ್ಟೆಂಟ್ ಆಗಿ ಒಂದು ಫಿಲಮ್ ವರ್ಕ್ ಮಾಡಿದ್ದೆ. ಅವಾಗಿದ್ದು ಸ್ಟಾಕು ಮ್ಯಾಗ್ಝಿನಲ್ಲಿ ವರ್ಕ್ ಮಾಡಿದ್ದೆ. ಆದಮೇಲೆ ಕೆಲವೊಂದು ಸಿನಿಮಾಗಳಲ್ಲಿ ಸ್ಕ್ರಿಪ್ಟಲ್ಲಿ ಇನ್ವಾಲ್ವ್ ಆಗಿದ್ದೆ. 2 ವರ್ಷ ಆದಮೇಲೆ ಗ್ಯಾಪ್ ಆಯಿತು, ಬೇರೆ ದೇಶದಲ್ಲಿ ಕೆಲಸ ಸಿಕ್ತು ಅಂತ ಹೇಳಿ ಹೋಗಿ ಈಗ ವಾಪಸ್ ಬಂದು ಈಗ 4 ವರ್ಷದ ಮುಂಚೆ ಸ್ಕ್ರೀನ್ ರೈಟಿಂಗ್ ಕಲಿತ್ಕೊಂಡು ಅಮೇರಿಕಾದಲ್ಲಿ ಧೈರ್ಯ ಮಾಡಿ ಕತೆ ಬರೆದು ಬಡ್ಜೆಟಲ್ಲಿ ಆಗುವಂಥ ಒಂದು ಶಕ್ತಿಗೆ ಬರುವಂಥ ಮತ್ತು ಅದೇ ಸಮಯಕ್ಕೆ ಡಿಫ್ರೆಂಟ್ ಆಗಿರುವಂಥ ಒಂದು ಜಾನ್ರ ಟ್ರೈ ಮಾಡೋಣ ಅಂತೇಳಿ ಒಂದು ಕತೆ ಬರೆದು ಒಂದು ಪ್ರಯತ್ನ ಶುರು ಮಾಡಿದೆ. ರಾಯರ ಆಶೀರ್ವಾದ ಇಟ್ಕೊಂಡು ಕಂಪನಿ ಕೂಡ ಪ್ರೊಡಕ್ಷನ್ ಹೌಸ್ ಕೂಡ ರಾಯ ಫಿಲ್ಮ್ಸ್ ಅಂತ ಹೆಸರು ಇಟ್ಕೊಂಡು ಅವ್ರ ಆಶೀರ್ವಾದದಿಂದ ಮುಂದುವರೆದೆ. ಕತೆ ಬೇಸಿಕಲಿ ಇಟ್ಸ್ ಡ್ರಾಮಾ ಥ್ರಿಲ್ಲರ್ ಅಥವಾ ಥ್ರಿಲ್ಲರ್ ಡ್ರಾಮಾ ಅಂತ ಹೇಳ್ಬೋದು. ಜೊತೆಗೆ ರೋಡ್ ಸ್ಟೋರಿ. ಬರೀ 4 ಅಥವಾ 3 ಕ್ಯಾರೆಕ್ಟರ್ ಮೇಲೆ ಮಾತ್ರ ಕತೆ ನಿಂತಿರುತ್ತೆ. ನಮ್ಮ ಟ್ಯಾಗ್ಲೈನ್ ಬಂದು ಒನ್ ಹೈವೇ ಮೆನಿ ಸೀಕ್ರೆಟ್ಸ್. ಸೊ ಆ ಕಾನ್ಸೆಪ್ಟಲ್ಲಿ ಸ್ಕ್ರಿಪ್ಟ್ ಆಗಿದೆ. ಸೊ ಈ ಸ್ಕ್ರಿಪ್ಟನ್ನ ಫಸ್ಟ್ ಪ್ರಮೋದ್ ಸರ್ ಹತ್ರ ಹೋಗಿ ನರೇಟ್ ಮಾಡಿದೆ. ಪ್ರಮೋದ್ ಸರ್ಗೆ ಇಷ್ಟ ಆಗಿ ಒಂದೇ ದಿನದಲ್ಲಿ ಓಕೆ ಮಾಡಿದ್ರು, ಚೆನ್ನಾಗಿದೆ ಮಾಡೋಣ ಅಂತೇಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಅಲ್ಲಿಂದ ಜರ್ನಿ ಶುರುವಾಗ್ತಿತ್ತು. ಅದಾದಮೇಲೆ ಫೈನಲ್ ಆಗಿ ಈಗ ರಾಯಡ್ಡೆ ಶ್ರುತಿ ಮೇಡಮ್ ಅವರು ಆಪರ್ಚುನಿಟಿ ಸಿಗ್ತವ್ರಿಗೆ ಒಂದು ಕಥೆ ನರೇಟ್ ಮಾಡೋದಕ್ಕೆ NH66 ಅವರು ನರೇಟ್ ಮಾಡಿ ಅವ್ರಿಗೂ ಇಷ್ಟ ಆಗಿ ಅವರು ಒಪ್ಪಿಗೆ ಕೊಟ್ಟರು. ಸೊ ಇದಕ್ಕೆಲ್ಲ ಮೇನ್ ನನ್ನ ಕನಸು ಅಥವಾ ನನ್ನ ಬರವಣಿಗೆ ಏನಿದೆ ಅಂದ್ಕೊಂಡಿದ್ದೀನಿ ಅದಕ್ಕೆ ಜೀವ ತುಂಬೋದಕ್ಕೆ ಬಂದಿದ್ದಾರೆ ನಮ್ಮ ಸ್ನೇಹಿತರು ಸುನೀತ್ ಅಲ್ಗೇರಿ ಯುವಪಿಯಾಗಿ. ಇವರು ನನಗೆ ಒಂದು ಈ ಪ್ರಾಜೆಕ್ಟ್ಗೆ ಅಂತಲೇ ಹೇಳ್ಬೋದು ಒಂದು ಬೆನ್ನೆಲುಬಾಗಿ ನಿಂತಿದ್ದಾರೆ. ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲಿ ಇವರು ಇನ್ವಾಲ್ವ್ಮೆಂಟ್ ನನಗೆ ಒಂದು ಶುರುವಾದ ಬೀಯಿಂಗ್ ದಿಸ್ ಇಸ್ ಮೈ ಫಸ್ಟ್ ಫಿಲ್ಮ್ ಆಸ್ ಎ ಡೈರೆಕ್ಷನ್ ಪ್ರೊಡಕ್ಷನಲ್ಲಿ. ಸೊ ಸುನೀತ್ ಅವರು ಹೆಲ್ಪ್ ದೊಡ್ಡ ಕಾಂಟ್ರಿಬ್ಯೂಷನ್ ಹೇಳಬೇಕು ಅಂದರೆ ಆ ಒಂದು ಧೈರ್ಯದ ಮೇಲೆ ಮುಂದೆ ಹೆಜ್ಜೆ ಇಟ್ಟು ಹೋಗ್ತಾ ಇರೋದು. ಸೊ ಜೊತೆಗೆ ಪ್ರಮೋದ್ ಸರ್ ಒಳ್ಳೆ ಇದಾಗಿದೆ ಸ್ಕ್ರೀನ್ ಸೈಡ್ ಏನು ಹೇಳ್ಬೋದು. ಸೊ ಈ ಜಾನ್ರ ಒಂದು ಥ್ರಿಲ್ಲರ್ ಜಾನ್ರ ಹಾಕೊಂಡು ಈ ಕತೆ ಮಾಡಬೇಕು ಅಂತ ಶುರು ಮಾಡಿದಾಗ ಎಲ್ಲ ಒಂದು ಟೀಮ್ ಆದಮೇಲೆ ಇದಕ್ಕೆ ಬ್ಯೂಟಿಫುಲ್ ಮ್ಯೂಸಿಕ್ ಬೇಕಿತ್ತು ಅಂತ ನನಗೊಂದು ತುಂಬ ಆಸೆ ಇತ್ತು. ಸುಮಾರು ಸರ್ಚ್ ಮಾಡಿ ಕೊನೆಗೆ ಒಂದು ಜರ್ಮ್ನ ಹುಡುಕಿದ್ವಿ, ರತ್ನ ಸ್ವಾಮಿನಾಥನ್ ಅಂತ. ತುಂಬ ಚೆನ್ನಾಗಿ ನನಗೆ ಏನು ಬೇಕು, ಕತೆಗೆ ಏನು ಬೇಕು ಅಂತ ಬೇಗ ಅರ್ಥ ಮಾಡಿಕೊಂಡು ತುಂಬ ಚೆನ್ನಾಗಿ ಟ್ಯೂನ್ ಮಾಡ್ಕೊಂಡಿದ್ದಾರೆ ಅವ್ರ ಸಾಂಗ್ನ. ವಿಭಿನ್ನವಾಗಿ ಏನೋ ಪ್ರಯತ್ನ ಪಡ್ತಾರಂದ್ರೆ ಮಾಡ್ತಾ ಇಲ್ಲ, ಬಟ್ ಆ ಕತೆ ಏನು ಕೇಳುತ್ತೆ, ಜಾನ್ರ ಏನು ಕೇಳುತ್ತೆ, ಬೇಸಿಕಲಿ ಕಥೆಯಿಂದ ಜಾನ್ರ ಏನು ಕೇಳುತ್ತೆ ಅನ್ನೋ ಕಾನ್ಸಂಟ್ರೇಷನ್ ಮ್ಯೂಸಿಕ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ಈ ಒಂದು ಜರ್ನಿಯಲ್ಲಿ ಶುರು ಮಾಡ್ತಾ ಇದ್ದೀವಿ. 6ನೇ ತಾರೀಕಿಂದ ಶುರು ಆಗ್ತಿದೆ ಮ್ಯಾಂಗ್ಳೂರಿಂದ. ಇದನ್ನು ಹೇಳ್ಬಿಡ್ತೀನಿ ಪ್ರಶಂಸನಾದ ಪ್ರದರ್ಶನ ಮುಂಚೆ. ಸೊ ದಿಸ್ ಸ್ಟೋರಿ ನಡೆಯೋದೇ NH66 ಅಂತ. ಸೊ ಅದಕ್ಕೆ ಈ ಶೀರ್ಷಿಕೆ ಇಟ್ಕೊಂಡಿದ್ದೀವಿ. ದ ಎಂಟೈರ್ ಸ್ಕ್ರಿಪ್ಟ್ ಅಥವಾ ಎಂಟೈರ್ ನರೇಟಿವ್ ಈಸ್ ಆನ್ NH66 ಅಲ್ಲೇ ಆಗುತ್ತೆ. ಒಂದು ಕಾರಲ್ಲಿ ನಡೆಯುವಂಥ ಕತೆ, 2 ರಾತ್ರಿಯಲ್ಲಿ ಮುಗಿಯುವಂಥ ಕತೆ ಇದೆ. ಸೊ ಎಲ್ಲ ಕ್ಯಾರೆಕ್ಟರ್ಗಳು ಏನು ಜರ್ನಿ ಮಾಡ್ತಾರೆ ಅಥವಾ ಕತೆ ಏನು ನಡೆಯುತ್ತೆ NH66 ಅಲ್ಲಿರೋದ್ರಿಂದ ಇಷ್ಟೊಂದು ಟೈಟ್ಲ್ಗಳೆಲ್ಲ ಹುಡುಕಿ ಫೈನಲ್ ಆಗಿ NH66 ಔಟ್ ಅಂತ ಅನ್ನಿಸ್ತು. ಟೀಮ್ ಎಲ್ಲ ಕೂತ್ಕೊಂಡು ಡಿಸೈಡ್ ಮಾಡಿ
ಶೀರ್ಷಿಕೆನ ಇಟ್ಕೊಂಡ್ವಿ. ಚೆನ್ನಾಗಿದೆ ಅಂತ ನಮ್ಗನ್ಸಿದೆ. ಸೊ ಪ್ರೇಕ್ಷಕರು ಚೆನ್ನಾಗಿದೆ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಈ ಜರ್ನಿ ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಆಗಿ ಗೋವಾ ತನಕ ಮುಗಿಯುತ್ತೆ. ಆ್ಯಕ್ಚುಲಿ ಹೋಗೋದಾಗ